अनुसूचित जातींच्या अंतर्गत आरक्षणाच्या वर्गीकरणासंदर्भात न्यायमूर्ती नागमोहनदास आयोगाचा अहवाल फेटाळण्याची मागणी करत कर्नाटक राज्य दलित संघर्ष समिती यांच्या वतीने कागवाड येथे आंदोलन करण्यात आले व तहसीलदारांना निवेदन देण्यात आले. आयोगाचा जनगणना अहवाल वैज्ञानिक आधारावर तयार करण्यात आलेला नाही. प्रवर्ग बी ला जास्त प्रमाणात आरक्षण दिल्यामुळे होलिया यासह संबंधित जातींवर अन्याय होत असल्याचे निवेदनात नमूद करण्यात आले. ಸಮಿತಿ ಕಾಗವಾಡ ಭಾಗದಿಂದ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಕಳಿಸ್ತಕ್ಕಂಥ ಮನವಿ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಎಲ್ಲ ಒಂದು ನಾಗಮೋಹನ್ ದಾಸ್ ವರದಿಯನ್ನು ಆಧರಿಸಿ ಏನಿದು ಈಗಾಗಲೇ ಆರಕ್ಷಣವನ್ನು ಮೊನ್ನೆ ಇರ್ತಕ್ಕಂಥ ಹೌಸ್ನಲ್ಲಿ ವಿಧಾನಸಭೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದಾರೆ. ಈ ಒಳ ಮೀಸಲಾತಿ ಜಾರಿಯನ್ನು ಮಾಡಿದಾಗ 6% ಒಲೇರಿ ಕೊಟ್ಟರು, 6% ಮಾದರಿ ಕೊಟ್ಟರು, 4% ಇನ್ನಿತರ ಕಮ್ಯುನಿಟಿ ಕೊಟ್ಟರು, 1% ಶೆಡ್ಯೂಲ್ ಟ್ರೈಬ್ ಕಾಸ್ಟ್ ಕೊಟ್ಟು ಈ ಪ್ರಕಾರ ಮಾಡಿ 18% ಇದನ್ನು ಮಾಡಿದ್ರು. ಮೊದಲು ಇರ್ತಕ್ಕಂಥ ನಮ್ಮದು ಏನೈತಪ್ಪ ಅಂದ್ರೆ ಟೋಟಲ್ ಇರ್ತಕ್ಕಂಥದ್ದು 15% ಇರ್ತಕ್ಕಂಥದ್ದು ಏನು ಒಂದು ನಮ್ಮದು ಆರಕ್ಷಣ ಇತ್ತು, 3% ST, ಟೋಟಲ್ 18% ಇತ್ತು. ಈಗ ಇರ್ತಕ್ಕಂಥದ್ದು 24% ಆಗ್ಯದ. ಈ 24% ಇರ್ತಕ್ಕಂಥ ಏನು ರಿಸರ್ವೇಷನ್ ಇದೆ ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ದಾಟ್ಲಾಕದವು. ಅದಕ್ಕಾಗಿ ಈ ಒಂದು ವಿಷಯವನ್ನು ಈ ರಿಸರ್ವೇಷನನ್ನು ಕೊಡ್ಲಾಕ್ ಬರಂಗಿಲ್ಲ ಯಾರಿಗೆ, ಈ ಸರ್ಕಾರದವ್ರಿಗೆ. ಈಗ ಏನು ಅಡಚಣೆ ಬಂದೈತಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ, ಈಗ ಮೊನ್ನೆ ರಾಜ್ಯಪಾಲರು ಒಂದು ಒಳ ಮೀಸಲಾತಿಗೆ ಒಂದು ಸಹಿ ಮಾಡಿ ಕಳಿಸಿದ್ರು. 6, 6, 4, 1 ಹಿಂಗೆ ಮಾಡಿ 18 ಮಾಡಿ ಮತ್ತು 7 ST ಕೊಟ್ಟು ಈ ಪ್ರಕಾರ ಒಂದು ವಿಂಗಡಣೆ ಮಾಡಿ ಕಳಿಸಿದ್ರು. ಆದರೆ ಈಗ 52,000 ಜನ ಏನು ಸರ್ಕಾರಿ ನೌಕರಿ ಕರ್ನಾಟಕ ರಾಜ್ಯದಲ್ಲಿ ತುಂಬಬೇಕಾಗಿದೆ ಕರ್ನಾಟಕ ಸರ್ಕಾರದಿಂದ, ಅದು ಏನಾಗ್ಲಕ್ಕೈತಿ ಹಿಂದಿನ ಅನುಪಾತ ಪ್ರಕಾರ ತುಂಬರಿ ಅಂತಾರೆ ಅವರು. ಏನು ಒಂದು 15% 18% ಏನು ರಿಸರ್ವೇಷನ್ ಇತ್ತು ಅದ್ರ ಪ್ರಕಾರ ತುಂಬರಿ ಅಂತಾರೆ. ಅದು ಹೆಂಗೆ ಬರ್ತದಂದ್ರೆ 5.3 5.3 ಹಿಂಗೆ ನಮ್ಮ SCದವ್ರಿಗೆ ಬಂದು ಉಳಿಕಿದವ್ರಿಗೆ ಅದು ವಿಂಗಡಣೆ ಆಗಿ 3% STದವ್ರಿಗೆ ಹೋಗ್ತದೆ. ಆದರೆ ಖರೆ ಬರ್ತಕ್ಕಂಥ ಸಮಸ್ಯೆ ಎಲ್ಲೈತಿ, ನಾವು ಮಾದ್ರು ಒಲಿರು ನಾವು ನೀವು ಜಗಳಾಡೋದಕ್ಕಿಂತನೂ ಇನ್ನಿ ಬರ್ತಕ್ಕಂಥ ಅತೊಳಗೆ ಬರ್ತಕ್ಕಂಥ ವಾಡ್ರ್ ಬರಲಿ, ಕೊರ್ ಬರಲಿ, ಸಾಳಿ ಬರಲಿ, ತಾಳಿ ಬರಲಿ, ಗೊಂದಲಿ ಬರಲಿ, ಮತ್ತೆ ಯಾರು ಬರ್ತಾರಲ್ಲ ಇವ್ರಿಗೆ 4% ಐತಿ. ಅದು ಕೂಡ ಇದ್ರಾಗ ಸರಿ ಆಗೋದು. ಯಾಕೆ ಸರಿ ಆಗೋತ್ತಂದ್ರೆ, ಈಗ ಒಂದು ಹಳಿದ ರೋಸ್ಟರ್ ಪ್ರಕಾರ ತುಂಬಬೇಕಾದ್ರೆ ಮೊನ್ನೆ ಈಗ ಹೊಸವಾಗಿ ಗವರ್ನರ್ ಸಹಿ ಮಾಡಿದರು, ಅದರಿಂದ ಅದು ಹಳಿದು ತುಂಬಲಾಗ ಬರಂಗಿಲ್ಲ. ಒಂದು ಅದನ್ನು ಅಮೆಂಡ್ಮೆಂಟ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಬೇಕು, ಅಂದಾಗ ಇದನ್ನು ತುಂಬಲಾಗ ಬರ್ತದೆ. ಇದನ್ನು ಹಳಿದು ತುಂಬಬೇಕು ಅಂದ್ರೆ ಅದು ಮುಂದಿನ ಕ್ಯಾನ್ಸಲ್ ಆಗಂಗಿಲ್ಲ. ಮತ್ತು ಈಗ ಈ ಮೀಸಲಾತಿ ಪ್ರಕಾರ ಸರ್ಕಾರ ಕೊಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅಡ್ಡಿ ಐತಿ. 50% ಮೀಸಲಾತಿಯನ್ನು ದಾಟ್ಲಾಗದೈತಿ. ಈ ಸಭೆ ಕರೆದದ್ದು ಮತ್ತು ಮನವಿ ಮಾಡತಕ್ಕಂಥ ವಿಚಾರ ಏನಪ್ಪ ಅಂದ್ರೆ, ಮುಖ್ಯವಾಗಿರ್ತಕ್ಕಂಥದ್ದು ಏನು ಒಂದು ರೋಸ್ಟರ್ ಬಿಂದು ಇದೆಯಲ್ಲ, ನಾಗಮೋಹನ್ ದಾಸ್ ಅವರು ಒಂದು ರೋಸ್ಟರ್ ಬಿಂದುವನ್ನು ಮಾಡಿದ್ದಾರೆ. ರೋಸ್ಟರ್ ಬಿಂದು ಅಂದ್ರೆ ಏನು, ಈಗ ಏನು ಒಂದು 24% ನಾವೇನು ರಿಸರ್ವೇಷನ್ ಕೊಡ್ಲಾಕತ್ತಿದ್ದೀವಿ, ಇದ್ರೊಳಗೆ ಅನೇಕ ABC ಹಿಂಗೆ 9 ವರ್ಗ ಮಾಡಿದ್ದಾರೆ. ಅವರು ವರ್ಗ ಮಾಡಿದ ನಂತರ ಮೂಲ ಅಸ್ಪೃಶ್ಯರು ಇರ್ತಕ್ಕಂಥವ್ರು ನಾವು, ಈ ದೇಶದಲ್ಲಿ ನಡೆಸ್ತಕ್ಕಂಥವ್ರು ನಾವು ಒಲೆರು, ಮಾದ್ರು, ಡಾರು, ಸಮಗಾರು ಇದು ಏನೈತಲ್ಲ ಈ ಕಮ್ಯುನಿಟಿಗೆ ರೋಸ್ಟರ್ ಬಿಂದು ಒಳಗೆ 5, 6, 7, 8, 9 ನಂಬರ್ಗೆ ಹಾಕಿದಾರೆ ನಮ್ಮನ್ನು. ಇದು ಖರೆ ಸಮಸ್ಯೆ ಐತಿ. ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ರಿ. ಮಾದ್ರ ಕಮ್ಯುನಿಟಿನೂ ಇದನ್ನು ಅರ್ಥ ಮಾಡ್ಕೋಬೇಕು, ಹೊರಡ್ರು ಲಮ ಮಾಡ್ಕೋಬೇಕು, ಲಮನೇರು ಇದನ್ನು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಮಾಡ್ಕೋಬೇಕು. ಈಗ 30 ವರ್ಷಕ್ಕೊಮ್ಮೆ ಯೂನಿವರ್ಸಿಟಿ ಒಳಗೆ ಕೆಲವೊಂದು ಸೀಟ್ಗಳನ್ನು ತುಂಬ್ತಾರೆ, HOD ಅಂತ ದೊಡ್ಡ ದೊಡ್ಡ ಪೋಸ್ಟ್. ಈಗ ಧಾರವಾಡ ಯೂನಿವರ್ಸಿಟಿ ಒಳಗೆ 39 ಸೀಟ್ ತುಂಬಲಾಕತ್ತಾರೆ. ಆ 39 ಸೀಟ್ ಒಳಗೆ ನಾವು 9ನೇ ನಂಬರ್ಗೆ ಅದೇವು ರೋಸ್ಟರ್ ಬಿಂದು ಪ್ರಕಾರ. 1ನೇ ನಂಬರ ಮತ್ತು 2ನೇ ನಂಬರ್ಗೆ ST ಬಂದದ. ಇನ್ನು ನಮಗೆ ತಿರುಗಿ ನಂಬರ್ ಬರಬೇಕಾದ್ರೆ 30 ವರ್ಷ ಹೋಗ್ಬೇಕು ರೋಸ್ಟರ್ ಬಿಂದು ಪ್ರಕಾರ. ಇದನ್ನೆಲ್ಲ ವಿಚಾರ ಮಾಡಿ ರೋಸ್ಟರ್ ಬಿಂದು ಬಿಟ್ಟು ಕೇಸಿಂದ ಕೆಲವೊಂದು ಜನ ಏನು ಮಾಡ್ಲಾಕತ್ತಾರ, ಮಾದೇವಪ್ಪ ಸಾಹೇಬ್ರಿಗೆ ಬೇಯೋದು, ಖರ್ಗೆ ಸಾಹೇಬ್ರಿಗೆ ಬೇಯೋದು, ಪ್ರಿಯಾಂಕಾಗೆ ಬೇಯೋದು, ಮತ್ತು ಮುಂದೆ ಪರಮೇಶ್ವರ್ಗೆ ಬೇಯೋದು, ನಮ್ಮಲ್ಲಿ ಅವ್ರು ಕೆಲವೊಂದು ಮಂದಿ ಮುನಿಯಪ್ಪ ಸಾಹೇಬ್ರಿಗೆ ಬೇಯೋದು, ತಿಮ್ಮಾಪುರ್ಗೆ ಬೇಯೋದು, ಇಂಥದ್ದೆಲ್ಲ ನಾವು ಮಾಡಕತ್ತೀವಿ. ಇದನ್ನು ಮಾಡೋದಕ್ಕಿಂತನೂ ಇದ್ರೊಳಗೆ ಏನು ಸತ್ಯ ಐತಿ, ಏನು ಈ ರೋಸ್ಟರ್ ಬಿಂದು ಒಳಗೆ ಸಮಸ್ಯೆ ಐತಿ, ಇದನ್ನು ನಾವು ಎಲ್ಲರೂ ಕೂಡಿ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಜನ RSSದವ್ರು ಕೂಡಿ ಕಿಶಿಂದ ಈ ಹೊಲೆಯರ ಮಾದೊಳಗೆ ಮತ್ತೊಮ್ಮೆ ತಿರುಗಿ ಈಗ ಒಂದು ಎಲ್ಲರೂ ಕೂಡಿ ಒಳ ಮೀಸಲಾತಿಯಿಂದ ಎಲ್ಲರೂ ಒಂದಾಗ್ತಕ್ಕಂಥ ಸಂದರ್ಭ ಬಂದಾಗ ಅವ್ನು ಭಾಸ್ಕರ್ ರಾವ್ ಅಂತಕ್ಕಂಥ ಒಬ್ಬ ಅತ್ಯಂತ ಚತುರ BJP ಮತ್ತು RSSದ ಹಸ್ತಕ್ಕಿರ್ತಕ್ಕಂಥ ಒಬ್ಬ ಮನುಷ್ಯ ಮತ್ತು ತಿರುಗಿ ಹೊಲೆಯರ ಮಾದರಲ್ಲಿ ಗಲಾಟೆ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಾಕತ್ತಾರು. ಅದಕ್ಕೆ ನೀವು ಯಾರೂ ಕೂಡ ಬಲಿಯಾಗದ
ನಮ್ಮ ಬೇಡಿಕೆ ಏನೈತಪ್ಪ ಅಂದ್ರೆ ರೋಸ್ಟರ್ ಬಿಂದು ಮೊದಲು ಸರಿ ಆಗ್ಬೇಕು. ನಾಗಮೋಹನ್ ದಾಸ್ ಅವ್ರು ಏನಿದ್ರು ರೋಸ್ಟರ್ ಬಿಂದುವನ್ನು ಮಾಡಿದಾರು 1 to 9 ತಕ, ಇದ್ರ ಬದಲು ನಮ್ಮದು ವಿರೋಧ ಐತಿ. ರಿಸರ್ವೇಷನ್ ಅಂತೂ ಬಂದ ಬರ್ತದ. ರಿಸರ್ವೇಷನ್ ಅಂತೂ ಯಾವ ಕಾಲಕ್ಕೆ ನಮ್ಮನ್ನು ತೆಗೆದು ಹಾಕ್ಲಕ್ಕ ನಮ್ಮನ್ನು ಬಿಡ್ಲಾಕ ಬರಂಗಿಲ್ಲ. ಯಾಕೆ ಬಿಡಂಗಿಲ್ಲ? ಯಾರು ತೆಗೆದು ಹಾಕಂಥವ್ರು ರಾಜ್ಯದಾಗ ಆಡಳಿತಕ್ಕೆ ಬಂದ್ರು ದೇಶದಾಗ ಬಂದ್ರು ಅವ್ರ ಬಾಯಲ್ಲಿ ಅವರೇ ಹೇಳಿದಾರೆ, ಎಲ್ಲಿ ತನಕ ಈ ದೇಶದಲ್ಲಿ ಇರ್ತಕ್ಕಂಥ ಶೋಷಣೆಗೊಳಗಾದಂಥವ್ರು ಶೋಷಣೆ ಮುಕ್ತರಾಗಂಗಿಲ್ಲ ಅಲ್ಲಿವರೆಗೆ ಈ ರಿಸರ್ವೇಷನ್ ಬಂದ್ ಮಾಡ್ಲಾಕ ಬರಂಗಿಲ್ಲ ಅಂತಕ್ಕಂಥ ದೇಶ ನಡೆಸ್ತಕ್ಕಂಥವ್ರು ದೊಡ್ಡವರನ್ನು ನಮಗೆ ಹೇಳಿದ ನಂತರ ಅದ್ರ ಬದಲು ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ಈಗ ನಮ್ಮೊಳಗೆ ಇರ್ತಕ್ಕಂಥ ಏನು ಸಮಸ್ಯೆ ಇದೆ, ಈ ದೇಶನ ನಡೆಸಿ ಸೋಮವಂಶದವ್ರು ಮೂಲ ಮಾಲಕರಾದಂಥವ್ರು ನಮ್ಮನ್ನ 9 ನಂಬರ್ಗೆ ಹಾಕಿದ ಕೊಲೆ ಮಾದರ್. ಅದರಿಂದ ಯಾರೂ ತಿಳ್ಕೊಳ್ರು. ಆಯ್ತು ಕೆಲವೊಂದು ಮಂದಿ ಏನು ಮಾಡ್ಲಾಕತ್ತಾರ, ಸುಮ್ಕ ಮಾದೇವಪ್ಪನ ಅವನ ಮ್ಯಾಗಿನ ಬೇಯೋದು, ಅಕ್ಕನ ಮ್ಯಾಗಿನ ಬೇಯೋದು, ಖರ್ಗೆ ಸಾಹೇಬ್ರು ಬೇಯೋದು, ಇಂಥದ್ದೆಲ್ಲ ಮಾಡ್ಲಾಕತ್ತಾರ. ಅದೆಲ್ಲ ಚಲೋ ಅಲ್ಲ. ನಾವೆಲ್ಲರೂ ಒಂದೇ ಅದೇವಿ. ಎಲ್ಲರಿಗೂ ಸಮಾನವಾದಂಥ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನನ ಮಾನ್ಯ ಖರ್ಗೆ ಸಾಹೇಬರು ಮಾಡಿದಾರ, ಪರಮೇಶ್ವರು ಮಾಡಿದಾರ. ಅವ್ರು ಏನು ಮಾಡಿದಾರಪ್ಪ ಅಂದ್ರೆ, ನೀವೆಲ್ಲರೂ 6% ತೊಗೊರಿ. ಹೊಲೆ ಮಾದರಿಗೆ ಸಹಿತ ನಮ್ಗೆ 6% ನಾವು ಹೊಲೆ ತೊಗೊಂಡ್ರೆ ಅದ್ರಾಗ 101 ಜಾತಿ ಬರ್ತಾವೆ. ಲೆಫ್ಟ್ ಕಮಿಟಿದವರು ಅವರು 6% ತೊಗೊಂಡ್ರೆ ಅವ್ರಿಗೆ ಸುಮಾರು 80-70 ಜಾತಿ ಕಾಸ್ಟ್ಗಳ ಹತ್ರ ಒಳಗೆ ಬರ್ತಾವೆ. ಇನ್ನುತ್ತರ ಜಾತಿಗಳು ಹಿಂಗೆಲ್ಲ ಸೇರಿಸ್ಕಿಸಿಂದ ಅನೇಕ ಜನರಿಗೆ ಇದು ತೊಂದರೆ ಆಗ್ತಕ್ಕಂಥ ವಿಷಯ ಐತಿ. ಇದು ಆಗಬಾರ್ದು. ರಾಜ್ಯದ ಲೆವೆಲ್ದಾಗ ಇರ್ತಕ್ಕಂಥ ಕಾನೂನು ಲೆವೆಲ್ದಾಗ ಇರ್ತಕ್ಕಂಥ ಅದನ್ನೆಲ್ಲ ನಾವು ಬಿಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಒಂದನೇದು ಈ ವಿಷಯ ರಿಸರ್ವೇಷನ್ ಬಗ್ಗೆ ಆಯಿತು. ಇನ್ನು ಎರಡನೇ ವಿಷಯ ಅತ್ಯಂತ ಮುಖ್ಯವಾದಂಥದ್ದು ಏನಪ್ಪ ಅಂದ್ರೆ, ಸಮಾಜದಲ್ಲಿ ನಡೀತಕ್ಕಂಥ ದೌರ್ಜನ್ಯ ತಡೆಗಟ್ಟೋ ಸಂಬಂಧ ಈಗ ಏನು ಅಟ್ರಾಸಿಟಿ ಕಾಯ್ದೆಯನ್ನು ತಂದಿದಾರ, ಈ ಅಟ್ರಾಸಿಟಿ ಕಾಯ್ದೆ ಒಳಗೆ ಈಗ ಏನು ಸಮಸ್ಯೆ ಆಗಲಾಕೈತಂದ್ರೆ, ಮಾನ್ಯ ಕರ್ನಾಟಕ ಸರ್ಕಾರದವರು ಏನು ಮಾಡಿರ್ತಾರ, ಅದನ್ನು CRC ಕೊಟ್ಬಿಟ್ಟಿದಾರ. CRC ಕೊಡೋದ್ರಿಂದ 5 जिल्ह्याक ಒಂದು 5 अवैज्ञानिक अहवाल फेटाळून पूर्वीच्या आरक्षणाच्या आधारे सरकारी भरती प्रक्रिया सुरू ठेवावी अशी मागणी करण्यात आली आहे. राजशेखर हिरेमठ, KMM मराठी, बेळगाव. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.